ಹಾಯ್ ನಮಸ್ಕಾರ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಾಯಲು ಬಯಸುವವರಿಗೆ ಈ ಅತಿಥಿ ಗೃಹ ಸ್ವರ್ಗ ಕೇವಲ 15 ದಿನಗಳವರೆಗೆ ಇರಲು ಅವಕಾಶ. ಈ ಮುಕ್ತಿ ಭವನ ಎಲ್ಲಿದೆ ಹಾಗೂ ಇದರ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಹಿಂದೂ ಸಂಪ್ರದಾಯದಲ್ಲಿ ಕಾಶಿನಗರ ಮಹತ್ವದ ಸ್ಥಾನ ಪಡೆದುಕೊಂಡಿದೆ. ಭಾರತದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾಗಿದೆ. ಇದು ಜನನ ಮತ್ತು ಮರಣಗಳಿಂದ ಮುಕ್ತಿಯನ್ನು ನೀಡುವ ಮತ್ತು ಮೋಕ್ಷದ ಬಾಗಿಲುಗಳನ್ನು ತೆರೆಯುವ ಸ್ಥಳವಾಗಿದೆ. ಕಾಶಿಯಲ್ಲಿರುವ ಒಂದು ಅತಿಥಿ ಗೃಹ ಎಲ್ಲರ ಗಮನ ಸೆಳೆಯುತ್ತದೆ. ಅದುವೇ ಮುಕ್ತಿ ಭವನ. ಮುಕ್ತಿ ಭವನವು ಅನೇಕರಿಗೆ ಅತಿಥಿ ಗೃಹವಲ್ಲ, ಇದು ನಿಜವಾದ ನಂಬಿಕೆಗೆ ಸಾಕ್ಷಿಯಾಗಿದೆ. ಭಯದ ಮೇಲೆ ನಂಬಿಕೆ ಜಯಗಳಿಸುವ ಪವಿತ್ರ ಸ್ಥಳ. ಸಾವು ಅಂತ್ಯವಲ್ಲ, ಬದಲಾಗಿ ಉನ್ನತ ಸ್ಥಿತಿಗೆ ತಲುಪುವ ಮಾರ್ಗ ಎಂದು ಸಾಬೀತುಪಡಿಸುವ ಸ್ಥಳ. ಹಿಂದೂ ಪುರಾಣದ ಪ್ರಕಾರ ಕಾಶಿಯಲ್ಲಿ ಕೊನೆಯುಸಿರು ಎಳೆದವರು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಅನೇಕ ವೃದ್ಧರು ಮತ್ತು ಅನಾರೋಗ್ಯದಿಂದ ಸಾವಿಗೆ ಹತ್ತಿರವಾದವರು ಅಲ್ಲಿಯೇ ತಮ್ಮ ಜೀವನವನ್ನು ಕೊನೆಗೊಳಿಸುತ್ತಾರೆ. ಅನೇಕ ಜನರು ವಾರಣಾಸಿಗೆ ಹೋಗಿ ತಮ್ಮ ಜೀವನದ ಕೊನೆಯಲ್ಲಿ ಅಲ್ಲಿಯೇ ಉಳಿಯುತ್ತಾರೆ. ಮುಕ್ತಿ ಭವನದ ಅತಿಥಿ ಗೃಹವನ್ನು ಅಧಿಕೃತವಾಗಿ ಕಾಶಿ ಮುಕ್ತಿಧಾಮ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯ ವಸತಿ ಸೌಲಭ್ಯವಲ್ಲ. ಕಾಶಿಯಲ್ಲಿ ಸತ್ತರೆ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಸಾವಿನ ಸನಿಹದಲ್ಲಿದ್ದೇವೆ ಎಂದು ಭಾವಿಸುವವರಿಗೆ ಇಲ್ಲಿ ಅವಕಾಶ ನೀಡಲಾಗುತ್ತದೆ. ಅದಕ್ಕಾಗಿಯೇ ಈ ಕಟ್ಟಡವು ಸಾವನ್ನು ಸಮೀಪಿಸುತ್ತಿರುವವರಿಗೆ ಅಂತಿಮ ವಿಶ್ರಾಂತಿ ಸ್ಥಳವಾಗಿ ನಿಂತಿದೆ. ಜಾತಿ, ಧರ್ಮ, ವರ್ಗ ಅಥವಾ ಸ್ಥಾನಮಾನವನ್ನು ಲೆಕ್ಕಿಸದೆ ಯಾರಿಗಾದರೂ ಮುಕ್ತಿ ಭವನಕ್ಕೆ ಸ್ವಾಗತ. ಕೆಲವರು ಕುಟುಂಬ ಸದಸ್ಯರೊಂದಿಗೆ ಬರುತ್ತಾರೆ, ಕೆಲವರು ಒಬ್ಬಂಟಿಯಾಗಿ ಬರುತ್ತಾರೆ, ಕೆಲವರು 1 ಅಥವಾ 2 ವಾರಗಳಲ್ಲಿ ಸಾಯುತ್ತಾರೆ. ಮುಕ್ತಿ ಭವನದ ಅತಿಥಿ ಗೃಹದಲ್ಲಿ ಕೇವಲ 12 ಕೊಠಡಿಗಳು ಇರುತ್ತವೆ. ನೀವು 15 ದಿನಗಳಿಗಿಂತ ಹೆಚ್ಚು ಕಾಲ ಇರಲು ಅನುಮತಿ ಇಲ್ಲ. ಅಗತ್ಯವಿರುವವರು ಮಾತ್ರ ಅಲ್ಲಿರಬೇಕು. ಅವನು ಸಕಾಲಕ್ಕೆ ಸಾಯದಿದ್ದರೆ ಅವರು ಹೇಗಾದರೂ ಮಾಡಿ ಅವನನ್ನು ಮನವೊಲಿಸಿ ಮನೆಗೆ ಕಳುಹಿಸುತ್ತಾರೆ. ಮುಕ್ತಿ ಭವನದಲ್ಲಿ ವಾಸಿಸುವವರು ಸಾವನ್ನು ಬಹಳ ಶಾಂತವಾಗಿ ಸ್ವಾಗತಿಸುತ್ತಾರೆ. ಯಾವುದೇ ನಿರಾಶೆ ಅಥವಾ ಹತಾಶೆಯ ಸೂಚನೆ ಇಲ್ಲ. ಸಾವು ಜೀವನವನ್ನು ಕೊನೆಗೊಳಿಸುವುದಿಲ್ಲ, ಬದಲಿಗೆ ಮುಕ್ತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಅತಿಥಿ ಗೃಹದಲ್ಲಿ ಬಹಳ ಕಡಿಮೆ ಸಿಬ್ಬಂದಿ ಇದ್ದಾರೆ. ಕನಿಷ್ಠ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಮುಕ್ತಿ ಭವನದಲ್ಲಿ ಯಾರಾದರೂ ಸತ್ತರೆ ವಾರಣಾಸಿಯ ಪ್ರಸಿದ್ಧ ಸ್ಮಶಾನವಾದ ಮಣಿಕರ್ಣಿಕಾ ಘಾಟ್ ಅಥವಾ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುತ್ತದೆ. ದಿನದ 24 ಗಂಟೆಯೂ ಚಿತೆಗಳು ಉರಿಯುವ ಈ ಸ್ಥಳವು ಶಿವನ ವಾಸಸ್ಥಾನವೆಂದು ನಂಬಲಾಗಿದೆ. ಹಿಂದೂ ಪದ್ಧತಿಯ ಪ್ರಕಾರ ಸತ್ತವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತದೆ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ.